ಎಜೆ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 4/12/2025 ಗುರುವಾರ ದಿನದಂದು ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಯಾವತ್ತು ನಾಗರಿಕರ ಬಂಧುಗಳಿಗೆ ಬಂಕಾಪುರ ತಾಲೂಕು ಪುನರುತ್ಥಾನ ನಮ್ಮ ಹಕ್ಕು ಬನ್ನಿ ಬಂಧುಗಳೇ, ಹೋರಾಟವನ್ನ ಬಲಪಡಿಸಿ ಬಂಕಾಪುರವನ್ನ ತಾಲೂಕನ್ನಾಗಿ ಪುನರುತ್ಥಾನಗೊಳಿಸೋಣ ಎಂದು ಬಂಕಾಪುರ ನಗರದ ತಾಲೂಕು ಸಮಿತಿಯ ಕಾರ್ಯದರ್ಶಿಗಳು ಆಗಿರುವಂತಹ ಅಂತಾನಸ್ವಾಮಿ ಕೆ ಅದ್ವಾನಿ ಮಠ, ತಾಲೂಕು ಸಮಿತಿಯ ಪದಾಧಿಕಾರಿಗಳು ಆದ ಅಬ್ದುಲ್ ರಜಾಕ್, ತಹಸೀಲ್ದಾರ್ ರಾಮಕೃಷ್ಣ ಅಲ್ದಕಟ್ಟಿ, ಮಂಜುನಾಥ್ ಕುಲಿ, ಬಸವರಾಜ್ ನಾರಾಯಣಪುರ, ಟಿವಿ ವಾಹಿನಿಯ ವಿಜಯವಾಸ ಕನ್ನಡ ನ್ಯೂಸ್, ರಾಷ್ಟ್ರಪತಿ ಶಿವಶರಣಪ್ಪ ಕಿವಡನವರ್ ಹಾಗೂ ಮಂಜುನಾಥ್ ಕೊತ್ತಂಬರಿ ಹೂಣ್ಣನವರ್ ಇವರ ನೇತೃತ್ವದಲ್ಲಿ ಬಂಕಾಪುರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬಂಕಾಪುರ ಹಾಗೂ ಬಂಕಾಪುರ ದಿ ಮಾಡರ್ನ್ ಇಂಗ್ಲಿಷ್ ಶಾಲೆ ಬಂಕಾಪುರ ಈ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ರು. ಬಂಕಾಪುರ ತಾಲೂಕು ಪುನರುತ್ಥಾನದ ಹೋರಾಟ ಸಮಿತಿಯ ಜನಜಾಗೃತಿ ಕರಪತ್ರವನ್ನು ಸರ್ಕಾರಿ ಪ್ರೌಢಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ, ಶಾಲೆಗಳ ಗ್ರಾಮೀಣ ಮಕ್ಕಳು ಮತ್ತು ಸ್ಥಳೀಯ ಮಕ್ಕಳಿಗೆ ಕರಪತ್ರವನ್ನು ವಿತರಿಸಲಾಗಿತ್ತು ಮತ್ತು ಪಾಲಕರಿಗೆ ಮಕ್ಕಳ ಮೂಲಕ ತಿಳಿಸಲು ಕೋರಲಾಗಿದೆ. ನಿಮ್ಮ ಸಹಾಯ ಮಾಡಬೇಕು ನಮಗೆ. ಅದಕ್ಕೆ ಪಾಲಕರಿಗೆ ಅಂದ್ರೆ ನಿಮ್ಮ ಮನೆಯೊಳಗೆ ಹಿರಿಯರು, ಅಜ್ಜ ಇರ್ಬೋದು, ಅಪ್ಪ ಇರ್ಬೋದು, ಅಣ್ಣ ಇರ್ಬೋದು, ಅಥವಾ ಅಕ್ಕ ಅವ್ವ ಇರ್ಬೋದು, ಅವರೆಲ್ಲರಿಗೂ ಇದನ್ನು ವಿಷಯ ಹೇಳಿ ಇದನ್ನು ಅವ್ರಿಗೆ ಮುಟ್ಟಿಸ್ಬೇಕು. ಈ ಪ್ಯಾಂಪ್ಲೆಟ್ ನಾವು ಕೊಟ್ಟಿದ್ದನ್ನು ನಿಮ್ಮ ಪಾಲಕರಿಗೆ ಮುಟ್ಟಿಸಿ ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಅವ್ರಿಗೆ ಹೇಳೋದಕ್ಕಿಂತ ಮೊದಲು ನೀವು ಓದ್ಕೆ ಹೋಗ್ತಿದ್ದಾನೆ. ಇದೇ ತಾಲೂಕು ಪಂಚಾಯತ್ ಆಕ್ಟ್, ಆಮೇಲೆ ದೊಡ್ಡ ದೊಡ್ಡ ಕಾಲೇಜುಗಳಾಗ್ತವೆ, ವಿದ್ಯಾಸಂಸ್ಥೆಗಳು ತೆರೀತಾರೆ. ಎಲ್ಲ ಕಚೇರಿಗಳು ಇಲ್ಲಿರೋ ಬರೋದರಿಂದ ನಮಗೆ ದೊಡ್ಡ ಅನುಕೂಲ ಇದೆ. ಈ ಕಚೇರಿಗಳನ್ನು ಏನು ಕಟ್ಟಬೇಕಪ್ಪ? ಜಾಗ ಎಲ್ಲೈತಿ? ನೀವು ಇಲ್ಲಿ ಪಾರ್ಟಿ ಐತಿ, ಬಸ್ ಸ್ಟ್ಯಾಂಡ್ ಐತಿ ನೋಡ್ರಿ, ಎಷ್ಟು ಎಕರೆ ಐತಿ ಅದು ನಿಮ್ಗೆ ಗೊತ್ತಿಲ್ಲ. 139 ಎಕರೆ ಐತಿ. 139 ಎಕರೆ. ಬೆಂಗಳೂರ ವಿಧಾನಸೌಧ ಐತಲ್ಲ, ಅಂತ 10 ವಿಧಾನಸೌಧ ಕಟ್ಬೋದು ಅಲ್ಲಿ. ಅಷ್ಟು ಜಾಗ ಐತೆ ನಮ್ಮದು. ಜಾಗಕ್ಕೇನು ಕೊರತೆನೇ ಇಲ್ಲ, ಎಲ್ಲ ಅನುಕೂಲ ಐತೆ ಅದು. ಈಗ ಮತ್ತೆ ತಹಸೀಲ್ದಾರ್ ಸಾಹೇಬರು ಕಳೆದ 21 ವರ್ಷದಿಂದ ಅಧಿಕವಾಗಿ ಬಂಕಾಪುರ ತಾಲೂಕು ಆಗಬೇಕು ಅಂತಕ್ಕಂಥ ಒಂದೇ ಒಂದು ಬೇಡಿಕೆಯ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಅವ್ರಿಗೆ ಏನು ಬೆನಿಫಿಟ್ ಇದೆ ಅಂತ ಹೇಳಿ ತಾವು ಕೇಳ್ಬೋದು. ಬೆನಿಫಿಟ್ ಏನಿಲ್ಲ, ಅವ್ರಿಗೊಂದು ಏನು ಅಂತೇಳಿ ಸ್ವಾಭಿಮಾನ. ನಮ್ಮ ಬಂಕಾಪುರ 1961ವರೆಗೂ ತಾಲೂಕು ಇತ್ತು, ಅದ್ಯಾಕೆ ಮುಂದುವರಿಬಾರ್ದು. ಈಗ ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ಶಿಗ್ಗಾವಿ 10-12 ಕಿಲೋಮೀಟರ್ ಹೋಗಬೇಕು. ಸೊ ನಮ್ಮಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇದೆ ಬಂಕಾಪುರಕ್ಕೆ. ಅವೆಲ್ಲ ಸೌಲಭ್ಯಗಳು ಇಲ್ಲಿ ಬರಬೇಕು, ಇಲಾಖೆಗಳು, ಸರ್ಕಾರಿ ಇಲಾಖೆಗಳು ಬರಬೇಕು. ನಿಮಗೆ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಕಲಿತಕ್ಕಂಥ ಸಾಕಷ್ಟು ಕೋರ್ಸ್ಗಳು ಇಲ್ಲಿ ಬರಬೇಕು. ತಾಲೂಕು ಆದಾಗ ಮಾತ್ರ ನಾವೆಲ್ಲ ಅವನ್ನ ತರಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಟ್ಕೊಂಡು ಅವರು ಈ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ನಮ್ಮದು ಕೂಡ ಆಳಲಿ ಸೇವೆ ಅಂತ ಹೇಳಿ ಅವ್ರ ಜೊತೆಗೆ ಕೂಡಿದ್ದೀವಿ. ನನ್ನ ವಿನಂತಿ ಇಷ್ಟೇ, ಯಾಕಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳಾಗಿ ಒಂದು ಕನಸನ್ನು ಕಟ್ಕೋಬೇಕು. ವಿದ್ಯಾರ್ಥಿ ಜೀವನದಲ್ಲಿ ನಾವು ಒಂದು ಗುರಿಯನ್ನು ಇಟ್ಕೋಬೇಕು. ಜೊತೆಗೆ ನಾವು ಇಂಥ ಹೋರಾಟಗಳಿಗೆ ಕೈ ಜೋಡಿಸ್ಬೇಕಂತ ಮನಸ್ಸನ್ನು ನಾವು ಮಾಡಬೇಕಾಗುತ್ತೆ. ಹೀಗಾಗಿ ಈಗ ನಾವು ಯುವಕರೇ ನಾಡಿನ ಶಕ್ತಿಗಳು ಅಂತ ಹೇಳ್ತೀವಿ ನಾವು. ತಾವೆಲ್ಲ ಮನಸ್ಸು ಮಾಡಿದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ. ತಾವು ಈ ಹೋರಾಟದಲ್ಲಿ ತಮ್ಮ ಪಾಲಕರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಸರ್ ಹೇಳಿದ್ರು ಇಲ್ಲಿವರೆಗೂ ಕೂಡ. ಸೊ ಇದನ್ನು ವಿಸ್ತಾರವಾಗಿ ಹೇಳಿಕ್ಕೆ ಹೋಗೋದಿಲ್ಲ ನಾನು. ನಮ್ಮ ಬಂಕಾಪುರ ತಾಲೂಕಾಗಿ ಪುನರುತ್ಥಾನ ಆಗಬೇಕು ಅಂತಕ್ಕಂಥದ್ದು ಒನ್ ಆ್ಯಂಡ್ ಓನ್ಲಿ ನಮ್ಮದು ಬೇಡಿಕೆ ಇದೆ. ಹೀಗಾಗಿ ನಾವು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳೇಬೇಕಾದಂಥ ಅವಶ್ಯಕತೆ ನಮಗಿದೆ. ಹೀಗಾಗಿ ತಾವೆಲ್ಲ ತಮ್ಮ ಪಾಲಕರಿಗೆ, ಹಿರಿಯರಿಗೆ ಮನವರಿಕೆ. ಸಹೋದರ ಈಗಾಗಲೇ ತಮಗೆ ಮಾನ್ಯ ಪ್ರಾಚಾರ್ಯರು ನಾವು ಬಂದ ಉದ್ದೇಶವನ್ನು ನಿಮಗೆಲ್ಲ ಹೇಳಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ನನ್ನ ಪರಿಚಯವನ್ನು 1 ಸೆಕೆಂಡ್ನಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್, ಮಾಡರ್ನ್ ಇಂಗ್ಲೀಷ್ ಸ್ಕೂಲ್ ಅಂತ ಹೆಸರು ಕೇಳಿದ್ವಿ. ಅಲ್ಲಿ ಇದೇ ಊರು. ನಾನು ಈ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಬಂದ ಉದ್ದೇಶವನ್ನು ಮಾನ್ಯ ಪ್ರಾಚಾರ್ಯ ಸಾಕಷ್ಟು ಹೇಳಿದಾರ. ನಿಮ್ಮ ಹೆಚ್ಚು ಸಮಯ ನಾವು ತಗೋದಿಲ್ಲ, ಯಾಕಂದ್ರೆ ನೀವು ಇಟ್ಕೊಂಡಿದ್ದೆಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಒಂದೇ ಒಂದು ಮಾತು ತಮ್ಮಲ್ಲಿ ಹೇಳೋದು ಇಷ್ಟಪಡೋದು ಏನಂತಂದರೆ, ಬಂಕಾಪುರ 1961ವರೆಗೆ ತಾಲೂಕಿದೆ.
ಪುನರುತ್ಥಾನ ಅಂತ ನಮಗೆ ಗೊತ್ತದ. ಅವರು ಆ ಹೊಸ ಹೇಳಕ್ಕಿಲ್ಲ, ನಮಗೆ ಏನಿತ್ತಲ್ಲ ಅದನ್ನು ಮಾಡಿಕೊಡಿ ಅಂತ ಇದನ್ನ ತಾವು ಅವಲೋಕನೆ ಮಾಡಿ ತಮ್ಮ ಪಾಲಕರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ತಾವು ತಿಳುವಳಿಕೆಯನ್ನು ಹೊಂದೋದ್ರ ಜೊತೆಗೆ ತಮ್ಮ ಪಾಲಕರಿಗೂ ಕೂಡ ಈ ಬಗ್ಗೆ ತಿಳುವಳಿಕೆ ಕೊಟ್ಟು ಈ ನಮ್ಮ ಹೋರಾಟದೊಳಗೆ ಅವರು ಕೂಡ ಭಾಗವಹಿಸುವಂತೆ ಅವರನ್ನು ಮನವೊಲಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ತಮಗೆ ತಿಳಿಪಡಿಸಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ದಯವಿಟ್ಟು ಈ ಬಗ್ಗೆ ತಾವು ನಮ್ಮ ಜೊತೆಗೆ ಸಹಕರಿಸಬೇಕು. ಇದರಿಂದ ತಾಲೂಕಾಗೋದ್ರಿಂದ ಏನೇನು ಲಾಭ ಐತೆ ಅನ್ನೋದನ್ನು ಕೂಡ ನಾವು ಕಾಂಪ್ಲೆಕ್ಸ್ನಲ್ಲಿ ಕೊಟ್ಟಿದ್ದೇವೆ. ತಾಲೂಕಿನ ಎಲ್ಲ ಕಚೇರಿಗಳು ಬಂಗಾಪುರಕ್ಕೆ ಬರ್ತಾವೆ. ಇದರಿಂದ ಸುತ್ತಲಿನ ಗ್ರಾಮಗಳ ಸಮಯ ಮತ್ತು ಹಣ ಉಳಿತಾಯ ಆಗ್ತದೆ. ಶಿಗ್ಗಾಂವ್ ಹೋಗೋದ್ರಿಂದ ಇಲ್ಲೇ ಬಂಗಾಪುರ ಹತ್ತಿರದ ಮೂಲಕ ನಮಗೆ ಇದು ತಾಲೂಕಾದ ನಮಗೆಲ್ಲ ರೀತಿಯಿಂದ ಅನುಕೂಲ ಐತಿ ಅನ್ನೋದನ್ನು ತಾವು ಮನಗಾಣಿಸಿಕೊಟ್ಟು ಅವರನ್ನು ಕೂಡ ನಮ್ಮ ಜೊತೆಗೆ ಹೋರಾಟಕ್ಕೆ ಸಜ್ಜು ಮಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ದಯಮಾಡಿ ತಾವು ಬೇಕು ಹಳ್ಳಿಯವ್ರಿಗೂ ಬಂಗಾಪುರದವ್ರಿಗೂ ಆಧಾರ ನಾವು ಕೊಡ್ತೇವೆ. ಬಂಗಾಪುರದವ್ರಿಗೂ ಕೊಡಬೇಕಾಗ್ತದೆ. ಗ್ರಾಮೀಣ ಭಾಗದ ಸಹಾಯ ಮಾಡಬೇಕು. ಐತಿಹಾಸಿಕ ಮತ್ತು ಇದೆ ಏನಂದರೆ ಮಹಾಕವಿ ರನ್ನಮಯ್ಯನ ಕೇಳಿದಿರಲ್ಲ, ಮಹಾಕವಿ ರನ್ನಮಯ್ಯ ಬಂಗಾಪುರದ ಹೆಮ್ಮೆಯ ಶಿಷ್ಯ. ನೀವೇನು ಶಿಷ್ಯರಿದ್ದೀರಲ್ಲ ಎಲ್ಲ ಇಲ್ಲಿ ಓದಿದ್ದೀರಲ್ಲ, ಆ ರೀತಿ ರನ್ನಮಯ್ಯ ಸಹ ಬಂಗಾಪುರದಲ್ಲಿ ಬೋಧನೆ ಮಾಡಿದ್ದಾರೆ. ಅಚ್ಯುತೇಶನಾಚಾರ್ಯರಿಂದ ವಿದ್ಯೆಯನ್ನು ಕಲಿತಿದ್ದಾನೆ. ಇತಿಹಾಸ ಪ್ರಾಧ್ಯಾಪಕರು ಹೇಳಿರ್ಬೋದು. ಆದಾಗ್ಯೂ ಸಹ ಪಂಡಿತ್ ಪುಟ್ಟರಾಜ ಕೇಳಿದಿರಲ್ಲ, ಅಮ್ಮೂರಿನ ಹೆಮ್ಮೆಯ ಶಿಷ್ಯ. ಬಂಕಾಪುರವು ಕನಕ ಆಡಿದ ಬೀಡು ಸಂತ ಶಿಶುನಾಳ ಶರೀಫರು ತಮ್ಮ ಕೊನೆಯ ಆಸ್ತಿಪತ್ರವನ್ನು ಬಂಕಾಪುರ ತಾಲೂಕಿದ್ದಾಗಲೇ ಬಿಟ್ಟುಕೊಟ್ಟರು ಅನ್ನೋದು ಸಿದ್ಧ ಐತಿಹಾಸಿಕ ದಾಖಲೆಯನ್ನು ಹೊಂದಿದೆ. ಯಾರಾದರೂ ಉಳಿದ್ರೆ ಅದು ಬಂಕಾಪುರ ಅಂತೇಳಿ. ಯಾಕಂದ್ರೆ ಬಂಕಾಪುರನ ವಿಚಾರವಾಗಿ ಹೇಳ್ಬೇಕಾದ್ರೆ ಇತಿಹಾಸ ರಾಷ್ಟ್ರಕೂಟ ಆದಿಯಾಗಿ ಹಂಡೆ ಪಾಳೆಗಾರವರಿಗೆ ಆಡಳಿತವನ್ನು ನಡೆಸಿದೆ. ಅನೇಕ ದೇವಸ್ಥಾನಗಳು ಯಾವ ದೇವಸ್ಥಾನ ಇಲ್ಲಪ್ಪ ನಮ್ಮೂರಾಗ ಅಂತ ಕೇಳಿದ್ರೆ ಎಲ್ಲ ದೇವಸ್ಥಾನಗಳಿದೆ. ಇನ್ನೇನು ಐತಿಹಾಸಿಕ ಪರಂಪರೆಗಳಿಸಿ ಒಂದು ಸಪ್ತಾಹವನ್ನು ಕಾರ್ಯಕ್ರಮಗಳು ಮಾತಾಡ್ತಿದ್ದೆ. ಆ ಕಾರ್ಯಕ್ರಮದ ಹೇಳಿದ್ದೀನಿ ಬಂಕಾಪುರದೊಳಗೆ ಈ ದೇವಸ್ಥಾನ ಇಲ್ಲ ಈ ದೇವಸ್ಥಾನ ಅಂತಕ್ಕಂಥ ಮಾತೆಲ್ಲ ಎಲ್ಲ ದೇವಸ್ಥಾನಗಳು ಬಂಕಾಪುರದಲ್ಲಿದೆ ಅಂತಕ್ಕಂಥದ್ದು. ನಮ್ಮ ಬಂಕಾಪುರ ತಾಲೂಕು 1962 ತಾಲೂಕು ಇತ್ತು. 1962 ತಾಲೂಕಿನ ಏನಾಯ್ತು ಇಲ್ಲಿ ಸೆಂಟರಲ್ಲಿ ಯಾರ ಕಡೆ ಇದಾವೋ ಅವುಗಳನ್ನ ಎಷ್ಟು ತೋರಿಸ್ತಾರೆ. ಸಹಾಯಕ್ಕಾಗಿ ಪೊಲೀಸ್ ಸ್ಟೇಷನ್ ಜಾಸ್ತಿ ಗೌರ್ಮೆಂಟ್ ಆಫೀಸಸ್ ಕೂಡ ಎಲ್ಲರಿಗೂ ಹೆಲ್ಪ್ ಆಗ್ತೈತಿ. ಆಮೇಲೆ ಇದು ಹಿಂದೆ ತಾಲೂಕಿತ್ತಂಗ ಇಲ್ಲಿ ಬಂದು ಜನ ನಮಗೆ ಹೇಳಿದ್ರು, ಅಲ್ಲಿವರೆಗೂ ನಮಗೆ ಗೊತ್ತಿರಲಿಲ್ಲ ಇದು ತಾಲೂಕು ಆಗುತ್ತೆ ಅಂತಂದ್ರೆ. ಇದು ತಾಲೂಕು ಆದಂದ್ರೆ ನಾವೆಲ್ಲ ಸ್ಟೂಡೆಂಟ್ಸಿಗಾಗಿ ಸುತ್ತಮುತ್ತ ಎಲ್ಲ ಹಳ್ಳಿ ಜನತೆಗಾಗಿ ಭಾಳ ಸಹಾಯ ಆಗ್ತೈತಿ. ಎಲ್ಲರೂ ಬೇರೆ ತಾಲೂಕಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರೋದ್ರಿಂದನೂ ಇಲ್ಲಿರೋರಿಗಿನ ಕೆಲಸ ಆಗಿ ಅವ್ರಿಗೆ ಜಲ್ದಿ ಅವ್ರಿಗೆ ಎಲ್ಲ ಹೆಲ್ಪ್ ಆಗ್ತದೆ ಅಂತ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮ್ಮೆಲ್ಲ ಕಾಲೇಜಿಂದಾಗಿ ಸುತ್ತಮುತ್ತ ಹಳ್ಳಿಗಳಿಂದಾಗಿ ಎಲ್ಲ ಕಡೆಯಿಂದಲೂ ಸಪೋರ್ಟ್ ಇರ್ತೈತಿ. ಆದಷ್ಟು ಬೇಗ ಬಂಗಾಪುರ ತಾಲೂಕಲ್ಲಿ ಆದ್ರೂ ತಾಲೂಕಿನಾಗ ಉತ್ತಮವಾಗಿರ್ತೈತಿ ಮತ್ತು ಇಲ್ಲಿ ಶಿಕ್ಷಣ ವ್ಯವಸ್ಥೆನೂ ಸುಗಮವಾಗ್ತೈತಿ. ಮತ್ತು ವಿದ್ಯಾರ್ಥಿಗಳಿಗೆ ದೂರದ ಪಯಣ ಅಂದರೆ ಗ್ರಾಮ ತಾಲೂಕು ಹತ್ತಿರತ್ತಂದ್ರೆ ಯಾವುದೇ ಪೋಷಕರು ಬಂದು ಏನೋ ಸರ್ಟಿಫಿಕೇಟ್ ಆದ್ರೂ ಮಾಡಿಸ್ಕೊಳಕ್ಕೆ ಉಪಯುಕ್ತ ಆಗ್ತೈತಿ. ಅಂದ್ರೆ ಹತ್ತಿರ ನಂತರ ಕೂಲಿ ಕೆಲಸ ಮಾಡೋದನ್ನು ತಿಳಿದು ಮಾಡ್ತಾರೆ ಅಂತೇಳಿ ಬಂಕಾಪುರ ತಾಲೂಕು ಆತಂದ್ರೆ ಒಳ್ಳೆಯ ಮಾರ್ಗದರ್ಶನ ಎಜುಕೇಷನ್ ಶಿಕ್ಷಣ ಮತ್ತು ದೂರದ ಗ್ರಾಮಸ್ಥರಿಗೂ ಉಪಯೋಗ ಮತ್ತು ಒಳ್ಳೆಯದಾಗ್ತದೆ. ನಾವು ತಾಲೂಕು ಮಾಡಿದರೆ ನಮ್ಗೆ ಭಾಳ ಸಹಾಯ ಆಗ್ತದೆ. ನಾವು ಶಿಗ್ಗಾವಿಗೆ ಹೋಗೋ ಬದಲಿ ಇಲ್ಲೇ ಎಲ್ಲ ಕಚೇರಿಗಳು ಸ್ಥಾಪನೆ ಆಗ್ತದೆ. ಹಾಗಾಗಿ ನಮ್ಗೆ ಬಂಗಾಪುರ ತಾಲೂಕು ಆಗೋದ್ರಿಂದ ಬಹಳ ಸಹಾಯ ಆಗ್ತದೆ ಅಂತ ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಕಾಲೇಜು ಮುಖ್ಯೋಪಾಧ್ಯಾಯರು ಮತ್ತು ಶಾಲಾ ಮಕ್ಕಳು, ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.